ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜೂನ್ 3ರಂದು RCB ಬರೋಬ್ಬರಿ 18 ವರ್ಷಗಳ ನಂತರ IPL ಕಪ್ಪನ್ನು ಗೆಲ್ಲುತ್ತೆ. ಜೂನ್ 4ರಂದು RCB ಆಟಗಾರರನ್ನು ಸನ್ಮಾನ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ವಿಧಾನಸೌಧದ ಮುಂದ್ಗಡೆ, ಜೊತೆಗೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದೆಯಲ್ಲ, ಚಿನ್ನಸ್ವಾಮಿ ಆಡಳಿತ ಮಂಡಳಿ, ಅಲ್ಲೂ ಕೂಡ ಒಂದು ಸಮಾರಂಭವನ್ನು ಏರ್ಪಾಡು ಮಾಡಲಾಗುತ್ತೆ. ಚಿನ್ನಸ್ವಾಮಿಯ ಸ್ಟೇಡಿಯಂನ ಹತ್ತಿರ ಸಂಜೆ 4:15 ಸುಮಾರಿಗೆ ಕಾಲ್ತುಳಿತ ಸ್ಟಾರ್ಟ್ ಆಗಿ ಬರೋಬ್ಬರಿ 11 ಜನರು ಅಮಾಯಕ RCB ಫ್ಯಾನ್ಸ್ ಬಲಿಯಾಗ್ತಾರೆ. ಇದಾದ ನಂತರ ಸರ್ಕಾರಕ್ಕೆ ಮುಖಭಂಗವಾಗುತ್ತೆ, ಮುಜುಗರವಾಗುತ್ತೆ. ವಿರೋಧ ಪಕ್ಷವಾದಂಥ BJP ಅತ್ಯಂತ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡು ಈ 11 ಜನರ ಸಾವಿಗೆ ಮತ್ತು ಗಾಯಗೊಂಡವರಿಗೆ ನೇರವಾಗಿ ಸರ್ಕಾರ ಹೊಣೆ ಅನ್ನತ್ತೆ. ಇದರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ, ಈ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ರಾಜ್ಯ ಸರ್ಕಾರ 5 ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡುತ್ತೆ. ಅದರಲ್ಲೂ ಬೆಂಗಳೂರು ಪೊಲೀಸ್ ಕಮಿಷನರ್ ಆದಂಥ B. ದಯಾನಂದ್ ಅವರನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸುತ್ತೆ. ಅದಾದ ನಂತರ ಒಂದು ಸುದ್ದಿ ಹೊರಬೀಳುತ್ತೆ. ಅದೇನೆಂದರೆ, ದಯಾನಂದ್ ಅವರ ಸಸ್ಪೆನ್ಷನ್ ರದ್ದಾಗುತ್ತೆ. ದಯಾನಂದ್ ಅವರು ಕೇಂದ್ರ ಸರ್ಕಾರದ ಅಧಿಕಾರಿಯಾಗಿರ್ತಾರೆ. ಅವರು IPS ಅಧಿಕಾರಿಯಾದ ಕಾರಣ ಅವರ ಸಸ್ಪೆನ್ಷನ್ ರದ್ದಾಗುತ್ತೆ ಮತ್ತು ಅದರಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಅವಮಾನವಾಗುತ್ತೆ ಅನ್ನುವಂಥ ದೊಡ್ಡ ಸುದ್ದಿಗಳು ಹರಿದಾಡಿದ್ವು. ಆದರೆ ನಿಜವಾಗಿಯೂ ಕೂಡ ದಯಾನಂದ್ ಅವರ ಅಮಾನತಿದೆಯಲ್ಲ, ಅದು ರದ್ದಾಗಲ್ಲ. ದಯಾನಂದ್ ಅವರು IPS ಅಧಿಕಾರಿಯಾಗಿದ್ದರೂ ಕೂಡ ಅವರು ಸ್ಟೇಟ್ ಕೇಡರ್ನಲ್ಲಿ ರಾಜ್ಯವನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ದಯಾನಂದ್ ಅವರನ್ನು ಸಸ್ಪೆಂಡ್ ಮಾಡಿದಂಥ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮುಖಭಂಗವಾಗಲ್ಲ. ಹಾಗಾದರೆ ದಯಾನಂದ್ ಅವರ ಸಸ್ಪೆನ್ಷನ್ ಅಥವಾ ದಯಾನಂದ್ ಅವರ ಅಮಾನತು ಯಾಕೆ ರದ್ದಾಗಲ್ಲ ಎನ್ನುವುದನ್ನು ನೋಡ್ತಾ ಹೋಗಿ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ವೀಕ್ಷಕರೇ, ಜೂನ್ 3ರಂದು RCB ತಂಡ ಬರೋಬ್ಬರಿ 18 ವರ್ಷಗಳ ನಂತರ ಕಪ್ ಗೆಲ್ಲುತ್ತೆ. ಜೂನ್ 4ರಂದು ವಿಧಾನಸೌಧ ಮುಂಭಾಗ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ದೊಡ್ಡ ಅಭಿನಂದನಾ ಸಮಾರಂಭವನ್ನು 2 ಆಡಳಿತ ಮಂಡಳಿ ಅಂದರೆ KC ಆಡಳಿತ ಮಂಡಳಿ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಏರ್ಪಾಡು ಮಾಡುತ್ತೆ. 4:15 ಸುಮಾರಿಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಭಿನಂದನಾ ಕಾರ್ಯಕ್ರಮ ಮುಗಿದ ನಂತರ RCB ಆಟಗಾರರು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗಬೇಕಾಗುತ್ತೆ. ಅಲ್ಲಿ ದೊಡ್ಡದಾದಂಥ ಕಾಲ್ತುಳಿತವಾಗುತ್ತೆ. ಕೇವಲ 26,000 ಜನರಿಗೆ ವ್ಯವಸ್ಥೆಯನ್ನು ಹೊಂದಿರುವಂಥ ಆಸನದ ವ್ಯವಸ್ಥೆಯನ್ನು ಹೊಂದಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬರೋಬ್ಬರಿ 2 ಲಕ್ಷಕ್ಕೂ ಹೆಚ್ಚು ಜನ ನೆರೆದಿರ್ತಾರೆ. ಅಲ್ಲಿ ಯಾವ ಕಾರಣವಂತ ನಿಖರವಾಗಿ ಗೊತ್ತಿಲ್ಲದಿದ್ರೂ ಕೂಡ ಪೊಲೀಸ್ ಅಧಿಕಾರಿಗಳೇ ಕಾಲ್ತುಳಿತಕ್ಕೆ ಕಾರಣ, ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ, ಪೊಲೀಸ್ ಅಧಿಕಾರಿಗಳ ಭದ್ರತಾ ಲೋಪ ಕಾರಣ ಎನ್ನುವ ಕಾರಣಕ್ಕಾಗಿ 11 ಜನರ ಮಾರಣ ಹೋಮಕ್ಕೆ ಕಾರಣರಾದಂಥ ಕಾಲ್ತುಳಿತ ಇದೆಯಲ್ಲ, ಅದಕ್ಕೆ ಹೊಣೆಗಾರರನ್ನಾಗಿ ಮಾಡಿ 5 ಪೊಲೀಸ್ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ಅಮಾನತು ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ನಿಯತ್ತಿನ ಅಧಿಕಾರಿ ಅಥವಾ ಹಗಲಿರುಳು ದುಡಿಯುವಂಥ ಅಧಿಕಾರಿ, 30 ವರ್ಷಗಳಿಂದ ಒಂದು ರಜೆಯನ್ನು ಹಾಕಿದಂಥ ಬೆಂಗಳೂರು ಪೊಲೀಸ್ ಕಮಿಷನರ್ ಆದಂಥ B. ದಯಾನಂದ್ ಅವರನ್ನು ಅಮಾನತು ಮಾಡುತ್ತೆ. ಅದಾದ ನಂತರ ದೊಡ್ಡ ಸುದ್ದಿ ಹರಿದಾಡುತ್ತೆ. ಅದೇನೆಂದರೆ, B. ದಯಾನಂದ್ ಅವರು ಅಂದರೆ ಬೆಂಗಳೂರು ಕಮಿಷನರ್ ಆದಂಥ ದಯಾನಂದ್ ಅವರು IPS ಅಧಿಕಾರಿಯಾಗಿರ್ತಾರೆ. ಅವರು ಕೇಂದ್ರ ಸರ್ಕಾರದ ಲೋಕಸೇವಾ ಆಯೋಗದ ಅಡಿ ಬರ್ತಾರೆ ಮತ್ತು ಕೇಂದ್ರ ಸರ್ಕಾರದ ಸ್ವಾಧೀನದಲ್ಲಿರ್ತಾರೆ. ಹಾಗಾಗಿ ರಾಜ್ಯ ಸರ್ಕಾರ ಮಾಡಿದಂಥ ಈ ಅಮಾನತು ರದ್ದಾಗುತ್ತೆ. ಯಾವುದೇ ಕ್ಷಣದಲ್ಲೂ ಕೂಡ ದಯಾನಂದ್ ಅವರ ಅಮಾನತು ರದ್ದಾಗುತ್ತೆ ಮತ್ತು ಅವರು ತಮ್ಮ ಕಾರ್ಯಕ್ಕೆ ನಿಯೋಜನೆಗೊಳ್ತಾರೆ ಎನ್ನುವಂಥ ಊಹಾಪೋಹದ ಮತ್ತು ತಲೆ ಕೆಳಗಾದಂಥ ಸುದ್ದಿಗಳು ಹರಿದಾಡಿದ್ವು. ಹಾಗಾದರೆ IPS ಮತ್ತು ಅನೇಕ ಕಾರಣಗಳಿಂದ IPS ಅಧಿಕಾರಿಗಳು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಾರ ಅಥವಾ ಯಾವ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಂದರೆ ನಮ್ಮ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಅಧಿಕಾರ ಇದೆ ಅಥವಾ ರಾಜ್ಯ ಸರ್ಕಾರಕ್ಕೆ ಹೆಚ್ಚು ಅಧಿಕಾರ ಇದೆ ಅನ್ನೋದನ್ನು ಡಿಟೇಲ್ ಆಗಿ ನೋಡೋಣ. ಅದಕ್ಕೆ ಮೊದಲು ನಾನು ಒಂದು ಪ್ರಸಂಗವನ್ನು ಹೇಳ್ತೇನೆ. ಯಾವಾಗ 1988ರಿಂದ 1981 ತನಕ ಕರ್ನಾಟಕದಲ್ಲಿ ಜನತಾದಳ ಸರ್ಕಾರ ಇರುತ್ತೆ. ಜನತಾದಳ ಸರ್ಕಾರವನ್ನು ನಮ್ಮ SR ಬೊಮ್ಮಾಯಿ ಅವರು ಲೀಡ್ ಮಾಡ್ತಾ ಇರ್ತಾರೆ. ಆದರೆ ಯಾವುದೋ ಒಂದು ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಅಂದರೆ ಅಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ರಾಜೀವ್ ಗಾಂಧಿ ಅವರು ಅಧಿಕಾರವನ್ನು ನಡೆಸ್ತಾ ಇರ್ತಾರೆ. ಯಾವುದೋ ಒಂದು ಚಿಕ್ಕ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ವಿರೋಧ ಪಕ್ಷವಾಗಿದ್ದಂಥ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಅಂದರೆ ಕರ್ನಾಟಕದಲ್ಲೂ ಕೂಡ ವಿರೋಧ ಪಕ್ಷವಾಗಿರುವಂಥ ಕಾಂಗ್ರೆಸ್ ಆಗ ಅಧಿಕಾರದಲ್ಲಿರುವಂಥ ಜನತಾದಳದ ಮುಖ್ಯಮಂತ್ರಿ ವಿರುದ್ಧ ಒಂದು ಪ್ರತಿಭಟನೆ ಮಾಡುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಜನತಾದಳಕ್ಕೆ ಬಹುಮತ ಇಲ್ಲ ಎನ್ನುವಂಥ ಕೂಗನ್ನು ಹೊರಡಿಸುತ್ತೆ. ಅದಾದ ನಂತರ ಕೇಂದ್ರ ಸರ್ಕಾರ ಕೂಡ ರಾಜ್ಯ ಸರ್ಕಾರವನ್ನು ರಾಷ್ಟ್ರಪತಿ ಆಡಳಿಕೆಯನ್ನು ಹೇರ್ಬಿಡುತ್ತೆ. 356 ವಿಧಿಯನ್ನು ಹೇರ್ಬಿಡುತ್ತೆ. ಅಂದರೆ ಕರ್ನಾಟಕ ಸರ್ಕಾರದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂಥ ಬೊಮ್ಮಾಯಿ ಸರ್ಕಾರಕ್ಕೆ ಬಹುಮತ ಇಲ್ಲ.
113 ಕ್ಷೇತ್ರಗಳು ಇಲ್ಲ, ಅವರ ಬಹುಮತ ಕಡಿಮೆ ಇದೆ, ಅಂದರೆ ಮ್ಯಾಜಿಕ್ ಸಂಖ್ಯೆಗಿಂತ ಅವರು ಕಡಿಮೆ ಇದೆ ಎನ್ನುವ ಕಾರಣಕ್ಕಾಗಿ ಅಂದಿನ ರಾಷ್ಟ್ರಪತಿಗಳು ಅಂದರೆ ಅಂದಿನ ಕೇಂದ್ರ ಸರ್ಕಾರ, ರಾಜೀವ್ ಗಾಂಧಿ ಅವರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಹೇರುತ್ತೆ ಮತ್ತು ಸಹಜವಾಗಿ ಬೊಮ್ಮಾಯಿಯವರು ತಮ್ಮ ಅಧಿಕಾರವನ್ನು ಅಂದರೆ ಅಧಿಕಾರದಿಂದ ಕೆಳಗಿಳಿಬೇಕಾಗುತ್ತೆ. ಅದಾದ ನಂತರ ತಕ್ಷಣವೇ ಅವರು ಬೊಮ್ಮಾಯಿಯವರು ಒಂದು ರಿಟ್ಟನ್ನು ಹಾಕ್ತಾರೆ ಹೈಕೋರ್ಟಲ್ಲಿ. ಹೈಕೋರ್ಟ್ನ ತಮ್ಮ ಸರ್ಕಾರಕ್ಕೆ ಬಹುಮತ ಇದೆ ಎನ್ನುವ ಒಂದು ಸಹಿ ಇರುವಂಥ ಒಂದು ಪತ್ರವನ್ನು ನಾವು ಆಗಿನ ರಾಜ್ಯಪಾಲರಂತ ವೆಂಕಟಸುಬ್ಬಯ್ಯ ಅವರಿಗೆ ನೀಡಿದ್ರೂ ಕೂಡ ಅದು ಯಾವುದಕ್ಕೂ ತಲೆ ಕೊಡದಂತೆ ಕೇಂದ್ರ ಸರ್ಕಾರ ನಮ್ಮ ಮೇಲೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿದೆ. ಹಾಗಾಗಿ ನಾನು ಕೂಡ ಅಧಿಕಾರದಿಂದ ಕೆಳಗಿಳಿಬೇಕಾಗಿದೆ. ಇದು ಮರುಪರಿಶೀಲನೆ ನೀಡುವಂಥ ಅದರ ವಿರುದ್ಧವಾಗಿ ರಿಟ್ಟನ್ನು ಹಾಕ್ತಾರೆ ಹೈಕೋರ್ಟ್ನಲ್ಲಿ. ಹೈಕೋರ್ಟ್ ಕೂಡ ರಿಟ್ಟನ್ನು ರದ್ದುಪಡಿಸುತ್ತೆ ಅಥವಾ ವಜಾಪಡಿಸುತ್ತೆ. ಅದಾದ ನಂತರ ಮತ್ತೆ ಹೋರಾಟವನ್ನು ಮುಂದುವರಿಸ್ತಾರೆ ಬೊಮ್ಮಾಯಿಯವರು ಸುಪ್ರೀಂ ಕೋರ್ಟನ್ನು ಮೆಟ್ಟಲೇರ್ತಾರೆ. ಸರಿಸುಮಾರು 5 ರಿಂದ 6 ವರ್ಷಗಳ ಕಾಲ ನಡೆದಂಥ ಈ ಚರ್ಚೆಯಲ್ಲಿ ಬೊಮ್ಮಾಯಿಯವರ ಪರವಾಗಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೈಗೊಳ್ಳುತ್ತೆ. ಅದೇನೆಂದರೆ ಯಾವುದೇ ಕಾರಣಕ್ಕಾಗಿ ಕೂಡ ರಾಷ್ಟ್ರಪತಿಯವರಿಗೆ ಅತ್ಯಂತ ದೊಡ್ಡ ಅಧಿಕಾರವಿರಲ್ಲ. ರಾಷ್ಟ್ರಪತಿಯವರು ಒಂದು ರಾಜ್ಯ ಸರ್ಕಾರದ ವಿರುದ್ಧ ರಾಷ್ಟ್ರಪತಿ ಆಳ್ವಿಕೆ ಹೇರುವಂಥ ಯಾವುದೇ ಅವರಿಗೆ ಅಧಿಕಾರ ಇಲ್ಲ. ಒಂದು ವೇಳೆ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕೆನ್ನುವ ಒಂದು ಪ್ರಸ್ತಾಪ ಬಂದಾಗ ಅದು ಸಂಸತ್ತಿನ 2 ಕಲಾಪದಲ್ಲೂ ಚರ್ಚೆ ಆಗಬೇಕಾಗುತ್ತೆ ಮತ್ತು ಚರ್ಚೆ ಆದ ನಂತರ 2 ಸಂಸತ್ ಸದನಗಳು ಒಪ್ಪಿಗೆ ಕೊಟ್ಟ ನಂತರ ಮಾತ್ರ ಆಗ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಬಹುದು. ಅದಾದ ನಂತರವೂ ಕೂಡ ಒಂದು ವೇಳೆ ರಾಷ್ಟ್ರಪತಿ ಆಳ್ವಿಕೆ ಹೇರಿದ ನಂತರ ಮತ್ತೆ ಸಂಸತ್ 2 ಸದನಗಳು ತಿರಸ್ಕಾರ ಮಾಡಿದೆ, ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಹೇರಿದ ನಂತರ ಮತ್ತೆ ಅದನ್ನು ರಿವೋಕ್ ಆಗುತ್ತೆ. ಮತ್ತೆ ಆಗ ಆಳ್ತಾ ಇದ್ದಂಥ ರಾಜ್ಯ ಸರ್ಕಾರ ಮತ್ತೆ ತನ್ನ ಸರ್ಕಾರವನ್ನು ಸ್ಥಾಪನೆ ಮಾಡಬಹುದು ಎನ್ನುವಂಥ ಮಹತ್ವವಾದ ಹೇಳಿಕೆಯನ್ನು ಕೊಡುತ್ತೆ. ಹಾಗಾಗಿ ಇಲ್ಲಿಯ ತನಕ 1989 ಏಪ್ರಿಲ್ 21ಕ್ಕೆ ಆದಂಥ ಮಹಾ ಅವಘಡ ಇದೆಯಲ್ಲ, ಅಂದರೆ ಸುಮ್ಮನೆ ರಾಜ್ಯ ಸರ್ಕಾರದ ಮೇಲೆ ಆಡಳಿತ ವಿರುದ್ಧ, ನೀತಿಯ ವಿರುದ್ಧ ಅಥವಾ ಆಡಳಿತ ಸುಧಾರಣೆ ವಿರುದ್ಧ ಒಂದು ರಾಷ್ಟ್ರಪತಿ ಆಳ್ವಿಕೆ ಹೇರುವಂತೆ ಕೇಂದ್ರ ಸರ್ಕಾರದ ಮಾನದಂಡವನ್ನು ಆಗಿನ ಸುಪ್ರೀಂ ಕೋರ್ಟ್ ರದ್ದು ಮಾಡುತ್ತೆ. ಹಾಗಾಗಿ ಅಲ್ಲಿಂದ ಇಲ್ಲಿಯ ತನಕ ಯಾವುದೇ ಕಾರಣಕ್ಕೂ ಚಿಕ್ಕ ಪುಟ್ಟ ಕಾರಣಕ್ಕಾಗಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವ ಸಲುವಾಗಿ ಯಾವುದೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲ್ಲ. ಯಾಕಂದರೆ ರಾಷ್ಟ್ರಪತಿ ಆಳ್ವಿಕೆ ಎನ್ನುವುದು ಅದು ಆಡಳಿತಾತ್ಮಕ ವ್ಯವಸ್ಥೆ ಇರುತ್ತೆ. ಎಲ್ಲ ಸರ್ಕಾರಗಳು ಕೂಡ ಜನರಿಂದ ಗೆದ್ದು ಬಂದಿರುವಂಥ ಕಾರಣವಾಗಿ ಸುಮ್ಮನೆ ನೀವು ರಾಜ್ಯ ಸರ್ಕಾರವನ್ನು ವಜಾ ಮಾಡಬಹುದು ಮತ್ತು ರಾಜ್ಯ ಸರ್ಕಾರವನ್ನು ಅಸ್ಥಿರ ಮಾಡಬಾರದು ಎನ್ನುವ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ 1994ರಲ್ಲಿ ಒಂದು ಅತ್ಯಂತ ಮಹತ್ವಪೂರ್ಣ ತೀರ್ಪನ್ನು ಕೊಡುತ್ತೆ. ಹೀಗಾಗಿ ನಾವು ಅಧಿಕಾರದ ಬೆಲೆ ಜಾಸ್ತಿ ಯಾರಿಗೆ, ಅಧಿಕಾರದ ಮಟ್ಟ ಜಾಸ್ತಿ ಯಾರಿಗೆ ಅನ್ನುವುದನ್ನು ನೋಡ್ತಾ ಹೋದರೆ ಅಲ್ಲಿ 3-4 ವಿಭಾಗಗಳು ಬರುತ್ತೆ. ಒಂದು ಎಜುಕೇಷನ್ ಪಾಲಿಸಿ ಇರ್ಬೋದು. ಎಜುಕೇಷನ್ ಪಾಲಿಸಿಯಲ್ಲೂ ಕೂಡ ಕೇಂದ್ರ ಸರ್ಕಾರ ಒಂದು ಎಜುಕೇಷನ್ ಪಾಲಿಸಿಯನ್ನು ಅಂದರೆ ಶಿಕ್ಷಣ ನೀತಿಯನ್ನು ಅಂಗೀಕಾರ ಮಾಡಿದರೆ ಅದು ನಂತರ ರಾಜ್ಯ ಸರ್ಕಾರದ ಅಧೀನಕ್ಕೆ ಬರುತ್ತೆ ಮತ್ತು ರಾಜ್ಯ ಸರ್ಕಾರದ ಸ್ವಾಧೀನಕ್ಕೆ ಬರುತ್ತೆ. ರಾಜ್ಯ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕಾರ ಮಾಡಿದರೆ ಅಥವಾ ರಾಜ್ಯ ಸರ್ಕಾರ ತನ್ನದೇ ಆದ ಶಿಕ್ಷಣ ನೀತಿಯನ್ನು ಅವಲಂಬನೆ ಮಾಡಬಹುದು. ಈಗ ಕೆಲ ದಿನಗಳ ಹಿಂದೆ ಕೂಡ ಕೇಂದ್ರ ಸರ್ಕಾರ ಒಂದು ರಾಷ್ಟ್ರೀಯ ಶಿಕ್ಷಣ NEP ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎನ್ನುವಂಥ ಒಂದು ನಿಯಮವನ್ನು ತಂದಿತ್ತು. ಆದರೆ ಅದು ಬಹುತೇಕ ರಾಜ್ಯಗಳಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಯಾವ್ಯಾವ ಸರ್ಕಾರ ಬಿಜೆಪಿಯೇತರ ಸರ್ಕಾರ ಇದೆಯಲ್ಲ, ಅವು ಯಾವ ಸರ್ಕಾರವೂ ಕೂಡ ಬಿಜೆಪಿ ತನ್ನಂಥ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ತಮ್ಮ ರಾಜ್ಯದಲ್ಲಿ ಅಳವಡಿಸಿಕೊಂಡಿಲ್ಲ ಮತ್ತು ಕರ್ನಾಟಕ ಸರ್ಕಾರ ಕೂಡ ತಮ್ಮ ಸ್ಟೇಟ್ ಪಾಲಿಸಿಯನ್ನು ಅಂದರೆ ರಾಜ್ಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಂಡಿವೆ. ಹೀಗಾಗಿ ಶಿಕ್ಷಣ ವ್ಯವಸ್ಥೆ ಬಂದಾಗ ರಾಜ್ಯ ಸರ್ಕಾರದ ಮೇಲ್ಗೈ ಇರುತ್ತೆ, ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಅಧಿಕಾರವಿರುತ್ತೆ ಮತ್ತು ಮಿಲಿಟರಿ ಅಧಿಕಾರದಲ್ಲೂ ಕೂಡ ಯಾವುದೇ ಒಂದು ಮಿಲಿಟರಿ ಇರುತ್ತಲ್ಲ, ಆ ಮಿಲಿಟರಿ ಅಧಿಕಾರದಲ್ಲೂ ಕೂಡ ಮಿಲಿಟರಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬಂದರೂ ಕೂಡ ಅದು ಯಾವ ಗಡಿಯಲ್ಲಿ ಏನೇನು ನಿಯೋಜಿಸಬೇಕು, ಯಾವ ದೇಶದ ವಿರುದ್ಧ ಹೋರಾಡಬೇಕು ಎನ್ನುವ ಕಾರಣಕ್ಕಾಗಿ ಮಾತ್ರ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. ಒಂದು ವೇಳೆ ರಾಜ್ಯದಲ್ಲಿ ಗಲಭೆ ಆದಾಗ ಕೇಂದ್ರ ಸರ್ಕಾರ ಕೂಡ ಒಂದು ತುಕಡಿಯನ್ನು BSF ತುಕಡಿಯನ್ನು ಅಥವಾ ಬೇರೆ ತುಕಡಿಯನ್ನು ಕಳಿಸಿದಾಗ ಕೂಡ ಅವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂಥ SP ಅಂಡರ್ದಲ್ಲಿ ಬರ್ತಾರೆ. ಹಾಗಾಗಿ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾರಿಗೆ ಜಾಸ್ತಿ ಅಧಿಕಾರ ಅಂತ ಬಂದಾಗ ರಾಜ್ಯ ಸರ್ಕಾರಕ್ಕೆ ಆಯಾ ರಾಜ್ಯಗಳಿಗೆ ಜಾಸ್ತಿ ಅಧಿಕಾರವಿರುತ್ತೆ. ಅದಕ್ಕೆ ಮಿಗಿಲಾಗಿ ಕೆಲವೊಂದು ವ್ಯವಸ್ಥೆಯಲ್ಲಿ ಮಾತ್ರ ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ಅಧಿಕಾರ ಇರುತ್ತೆ. ಮೊನ್ನೆ ಆದಂಥ ವಕ್ಫ್ ಬಿಲ್ ಪಾಸ್ ಮಾಡಿದಾಗೂ ಕೂಡ ಪಶ್ಚಿಮ ಬಂಗಾಳದ 3 ಜಿಲ್ಲೆಗಳಲ್ಲಿ ಮುರ್ಷಿದಾಬಾದ್ ಇರ್ಬೋದು ಮತ್ತು ಒಂದು 2-3 ಜಿಲ್ಲೆಗಳಲ್ಲಿ ದೊಡ್ಡ ಗಲಭೆ ಆಯಿತು. ಆಗಲೂ ಕೂಡ ಮಿಲಿಟರಿ ವಿಶೇಷ ಅಧಿಕಾರವನ್ನು ಬಳಸಿ ಆ 3 ಜಿಲ್ಲೆಗಳನ್ನ ಮಾತ್ರ ತನ್ನ ಸುಪ್ಪತ್ತಿಗೆ ತೆಗೆದುಕೊಂಡಿತು. ಅದಕ್ಕೆ ಮೊದಲು ರಕ್ಷಣಾ ಸಚಿವಾಲಯದಲ್ಲಿ ಮೀಟಿಂಗ್ ಆಗುತ್ತೆ ಮತ್ತು ಅನೇಕ ದೊಡ್ಡ ಅಧಿಕಾರಿಗಳ ಜೊತೆ ಮೀಟಿಂಗ್ ಆಗಿ ಅದಕ್ಕೆ ಒಂದು ವಿಶೇಷ ಅಧಿಕಾರವನ್ನು ಕೊಡ್ತಾರೆ. ಹಾಗಾಗಿ ಒಂದು ವೇಳೆ ನೀವು ಮಿಲಿಟರಿ ಅಧಿಕಾರವನ್ನು ಒಂದು ರಾಜ್ಯದ ಮೇಲೆ ಹೇರುವಾಗಲೂ ಕೂಡ
ಅದಕ್ಕೆ ವಿಶೇಷ ಅಧಿಕಾರ ಬೇಕಾಗುತ್ತೆ. ಅದು ಕೂಡ ಒಂದು ಕಂಪ್ಲೀಟ್ ರಾಜ್ಯವನ್ನು ನೀವು ಒಂದು ಸ್ವಾಧೀನಕ್ಕೆ ಬಳಸ್ಕೊಳ್ಳಿಕ್ಕಾಗಲ್ಲ. ಯಾವ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ನಿಮಗೆ ಒಂದು ಗಲಭೆ ಆಗುತ್ತೆ ಆ ಜಿಲ್ಲೆಯನ್ನು ಮಾತ್ರ ನೀವು ಸ್ವಾಧೀನಪಡಿಸ್ಕೊಳ್ಬಹುದು. ಹೀಗಾಗಿ ಅನೇಕ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಕಡಿಮೆ ಇದೆ. ನೀವು ನಮ್ಮ ಸೋನಿಯಾ ನಾರಂಗ್ ಅವರ ವಿಷಯಕ್ಕೆ ಬಂದಾಗಲೂ ಕೂಡ ಸೋನಿಯಾ ನಾರಂಗ್ ಅವರು IPS ಆಫೀಸರ್ ಆಗಿರ್ತಾರೆ. ಅವರು ಕರ್ನಾಟಕದ ಕೇಡರ್ನಲ್ಲಿ 2007ರಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ನೋಡಿ, ಒಂದು ಕೇಡರ್ ಅಂತ ಬರುತ್ತೆ. IPS ಅಧಿಕಾರಿಗಳು ಮತ್ತು IAS ಅಧಿಕಾರಿಗಳು ಅಂತ ಬಂದಾಗ ಅಥವಾ IFS ಅಧಿಕಾರಿಗಳು ಬಂದಾಗ ನಿಮಗೆ ಕೇಡರ್ ಅಂತ ಬರುತ್ತೆ. ಒಂದು ವೇಳೆ ನೀವು ಕೇಂದ್ರ ಸೇವೆಗೆ ನಿಯೋಜನೆಗೊಂಡ್ರೆ ನೀವು ನೇರವಾಗಿ ಕೇಂದ್ರದ ಅಧೀನದಲ್ಲಿ ಬರ್ತೀರಿ. ಒಂದು ವೇಳೆ ನೀವು ರಾಜ್ಯದ ಕೇಡರ್ಗೆ ಬಂದಾಗ ನೀವು IPS ಅಧಿಕಾರಿಯಾಗಿದ್ರು ಕೂಡ, ನೀವು ಕೇಂದ್ರ ಸರ್ಕಾರದ ಅಧಿಕಾರಿಯಾಗಿದ್ರು ಕೂಡ ನೀವು ಆ ಕ್ಷಣದಿಂದ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತಾರೆ ಮತ್ತು ರಾಜ್ಯ ಸರ್ಕಾರ ಕೈಗೊಳ್ಳುವಂಥ ಎಲ್ಲ ನಿರ್ಧಾರಕ್ಕೂ ಕೂಡ ಆ ಅಧಿಕಾರಿ ಬದ್ಧವಾಗಿರ್ಬೇಕಾಗುತ್ತೆ. ಹಾಗಾಗಿ ಸೋನಿಯಾ ನಾರಂಗ್ ಅವರ ಕೇಸಲ್ಲೂ ಕೂಡ ನಾವು ತೆಗೆದುಕೊಂಡಾಗ ಸೋನಿಯಾ ನಾರಂಗ್ ಅವರು 2007ರಲ್ಲಿ ಕರ್ನಾಟಕದ ಕೇಡರ್ ಅಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಮತ್ತು ಅವರು ಕೇಂದ್ರ ಸೇವೆಗೆ ಹೋಗುವ ಮುನ್ನ CIDಯ ಸಂಸ್ಥೆಯ DG ಆಗಿ ಕೂಡ ಅಧಿಕಾರವನ್ನು ನಿರ್ವಹಣೆ ಮಾಡ್ತಾರೆ. ಆದರೆ ಕೆಲವೊಂದು ಕಾರಣಕ್ಕಾಗಿ ಅವರು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಬರೀತಾರೆ. ಯಾಕಂದ್ರೆ ಇಲ್ಲಿ ನಮಗೆ ಹೊಂದಾಣಿಕೆ ಆಗ್ತಿಲ್ಲ, ನಾನು ಕೈಗೊಳ್ಳುವಂಥ ನಿರ್ಣಯಕ್ಕೆ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಒಂದು ಪತ್ರವನ್ನು ಬರೀತಾರೆ. ನನ್ನನ್ನು ರಾಜ್ಯ ಕೇಡರ್ನಿಂದ ನೀವು ವಿಮುಕ್ತಿಯನ್ನು ಮಾಡಬೇಕು ಮತ್ತು ನಾನು ಕೇಂದ್ರ ಸರ್ಕಾರದ ಸೇವೆಗೆ ಲಭ್ಯವಿರುತ್ತೇನೆ ಅನ್ನುವಂಥ ಪತ್ರವನ್ನು ಬರೆದಾಗ ಅದಕ್ಕೆ ಒಪ್ಪಿಗೆ ಸೂಚಿಸಿದಂಥ ಕೇಂದ್ರ ಸರ್ಕಾರ ಅವರನ್ನು ರಾಜ್ಯ ಕೇಡರ್ನಿಂದ ವಿಮುಕ್ತಿಗೊಳಿಸಿ ಅವರಿಗೆ ಕೇಂದ್ರ ಸರ್ಕಾರದ ಸೇವೆಗೆ ಲಭ್ಯವಾಗುವಂತೆ ಮಾಡುತ್ತೆ. ಹಾಗಾಗಿ ಯಾವಾಗ ಎಲ್ಲಿಯ ತನಕ ನೀವು ರಾಜ್ಯ ಕೇಡರ್ನಲ್ಲಿರ್ತಾರಲ್ಲ, IAS ಅಧಿಕಾರಿ ಆಗಿರ್ಬೋದು ಮತ್ತು ಅಥವಾ IPS ಅಧಿಕಾರಿ ಆಗಿರ್ಬೋದು, ನೀವು ಯಾವಾಗ ರಾಜ್ಯ ಕೇಡರ್ನಲ್ಲಿ ಅಧಿಕಾರಿಯಾಗಿರ್ತಾರಲ್ಲ ಅಲ್ಲಿಯ ತನಕ ನೀವು ರಾಜ್ಯ ಸರ್ಕಾರದ ಎಲ್ಲ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮನ್ನು ರಾಜ್ಯ ಸರ್ಕಾರ ಅಮಾನತು ಮಾಡಿದ್ರೆ ಅದು ಕೇಂದ್ರದ ಅಧಿಕಾರಕ್ಕೆ ಬರೋದಿಲ್ಲ. ಅದನ್ನು ರದ್ದು ಮಾಡುವಂಥ ಅಧಿಕಾರ ಯಾವುದೇ ಕಾರಣ ಕೂಡ ಕೇಂದ್ರದ ಅಧಿಕಾರದಲ್ಲಿ ಇರುವುದಿಲ್ಲ. ಹಾಗಾಗಿ ದಯಾನಂದ್ ಅವರ ಸಸ್ಪೆನ್ಷನ್ ಇದೆಯಲ್ಲ, ಅದಕ್ಕೆ ಕಾರಣ ಏನಿರ್ಬೋದು, ಆದರೆ ಕಾನೂನು ವ್ಯವಸ್ಥೆಯಲ್ಲಿ ಕಾನೂನಿನ ಒಳಗೆ ಬಂದಾಗ ಅಥವಾ ಆ ರೂಲ್ಸ್ನ ಒಳಗಡೆ ಬಂದಾಗ ದಯಾನಂದ್ ಅವರನ್ನ ಅಮಾನತು ಮಾಡುವಂಥ ಎಲ್ಲ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಮತ್ತು ಅದನ್ನು ಪರಿಶೀಲನೆ ಮಾಡುವಂಥ ಯಾವುದೇ ಅಧಿಕಾರ ಕೇಂದ್ರ ಸರ್ಕಾರದ ಮುಂದೆ ಇರುವುದಿಲ್ಲ. ಒಂದು ವೇಳೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಯಾವುದೇ ಹಿನ್ನೆಲೆ ಇಲ್ಲದೆ ಆಕ್ರೋಶಗೊಂಡು ಬೇಕಾಬಿಟ್ಟಿ ಅಧಿಕಾರವನ್ನು ಸಸ್ಪೆಂಡ್ ಮಾಡಿದರೆ ಮಾತ್ರ ಅದನ್ನು ಪರಿಶೀಲನೆ ಮಾಡಿ ಒಂದು ಅಭಿಪ್ರಾಯವನ್ನು ಕೇಳಬಹುದೇ ಹೊರತು ಅವರನ್ನ ಅಮಾನತನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡುವಂಥ ಯಾವುದೇ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇಲ್ಲ. ಒಂದು ತಿಂಗಳ ಕಾಲ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಅಥವಾ ಅಭಿಪ್ರಾಯವನ್ನು ಕೇಳಬಹುದು. ನೋಡಿ, ಕಳೆದ 2025 ಮಾರ್ಚ್ 2ರ ಕೂಡ ಆಂಧ್ರದಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಅಲ್ಲಿನ ಒಬ್ಬ IPS ಅಧಿಕಾರಿ ಸುನಿಲ್ ಕುಮಾರ್ ಅವರು ರಾಜ್ಯ ಸರ್ಕಾರದ ಗಮನಕ್ಕೆ ತರದೆ ವಿದೇಶ ಪ್ರವಾಸಕ್ಕೆ 3-4 ಬಾರಿ ವಿದೇಶ ಪ್ರವಾಸವನ್ನು ಕೈಗೊಂಡಿರ್ತಾರೆ. ಅದನ್ನು ಮನಗೊಂಡಂತ ಅಲ್ಲಿನ ರಾಜ್ಯ ಸರ್ಕಾರ ಅಥವಾ ಚೀಫ್ ಸೆಕ್ರೆಟರಿ ಅವರನ್ನು ಅಮಾನತಿನಲ್ಲಿಟ್ಟರು ಮತ್ತು ಅದಾದ ನಂತರ ಅವರು ಅಮಾನತಿನಿಂದ ಹೊರಗೆ ಬಂದು 6 ತಿಂಗಳ ಕಾಲ ಅಮಾನತಿನಲ್ಲಿ ಇರ್ತಾರೆ. ಅದಾದ ನಂತರ ಅವರು ಮತ್ತು ರಾಜ್ಯ ಸೇವೆಗೆ ಮತ್ತೆ ಆಯ್ಕೆ ಆಗ್ತಾರೆ ಮತ್ತು ರಾಜ್ಯ ಸೇವೆಗೆ ಅವರು ಆಯ್ಕೆಯನ್ನ ಮಾಡಬಹುದು. ಇಲ್ಲೂ ಕೂಡ ದಯಾನಂದ್ ಅವರು ಮೊನ್ನೆ ರಾಜ್ಯ ಸರ್ಕಾರದ ಸೇವೆಯಿಂದ ಅಮಾನತಾಗಿದ್ದಾರೆ. 6 ತಿಂಗಳು ಅಥವಾ ಅವರಿಗೆ ನಿಗದಿಪಡಿಸಿದಂಥ ಅಮಾನತಿನ ಪೀರಿಯಡ್ ನಂತರ ಮತ್ತೆ ಅವರು ರಾಜ್ಯ ಸರ್ಕಾರದ ಸೇವೆಗೆ ಬರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಕೈಗೊಂಡಂಥ ನಿರ್ಣಯ ಇದೆಯಲ್ಲ, ಆ ನಿರ್ಣಯದಿಂದ ಕೇಂದ್ರಕ್ಕೆ ಯಾವುದೇ ಅಧಿಕಾರವಿರುವುದಿಲ್ಲ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಅಮಾನತ ರದ್ದು ಮಾಡಬೇಕು ಎನ್ನುವ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಹತ್ರ ಯಾವುದೇ ಅಧಿಕಾರ ಇಲ್ಲ. ಜೊತೆಗೆ ನೀವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ತೆಗೆದುಕೊಳ್ಬೋದು ಅಥವಾ ನೀವು ಮಿಲಿಟರಿ ಪಡೆಯನ್ನು ತೆಗೆದುಕೊಳ್ಬೋದು ಅಥವಾ ನಮ್ಮ IPS ಮತ್ತು IAS ಅಧಿಕಾರಿಗಳ ಒಂದು ಸೇವೆಯನ್ನು ತೆಗೆದುಕೊಳ್ಬೋದು. ಅಣ್ಣಾಮಲೆಯವರು ರಿಸೈನ್ ಮಾಡಿದಾಗಲೂ ಕೂಡ ಅಣ್ಣಾಮಲೆಯವರು ಮೊದಲು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೀತಾರೆ. ಯಾಕಂದರೆ ಅದು ಸ್ವಯಂ ನಿವೃತ್ತಿಯಾಗಿರುತ್ತೆ. ಹಾಗಾಗಿ ಆ ನಿವೃತ್ತಿಯನ್ನು ಕೇಂದ್ರ ಸರ್ಕಾರ ಅಂದರೆ ರಾಷ್ಟ್ರಪತಿಗಳಿಂದ ಆ ಆಡಳಿತದ ಚುಕ್ಕಾಣಿ ಹಿಡಿದಂಥ IPS ಮತ್ತು IAS ಅಧಿಕಾರಿಗಳು ಒಂದು ಪತ್ರವನ್ನು ಬರೆದು ಅಲ್ಲಿ ಕೊನೆಗೆ ರಾಷ್ಟ್ರಪತಿಗಳಿಂದ ಅಧಿಕಾರಕ್ಕೆ ತಮ್ಮ ನಿವೃತ್ತಿಗೆ ಒಂದು ಮುದ್ರೆಯನ್ನು ಪಡಿತಾರೆ. ಹಾಗಾಗಿ ಅಷ್ಟಕ್ಕೆ ಮಾತ್ರ ಸೀಮಿತ ಇರುತ್ತೆ. ಅಂದರೆ ವೈಯಕ್ತಿಕ ಕಾರಣಕ್ಕಾಗಿ ಸ್ವಯಂ ನಿವೃತ್ತಿ ಆಗಲಿ, ವೈಯಕ್ತಿಕ ಕಾರಣಕ್ಕಾಗಿ ತಮ್ಮ ಸೇವೆಯನ್ನು ಕೇಂದ್ರಕ್ಕೆ ನಿಯೋಜನೆ ಮಾಡುವ ದೃಷ್ಟಿಯಲ್ಲಿ ಮಾತ್ರ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಬಹುದೇ ಹೊರತು ರಾಜ್ಯ ಸರ್ಕಾರ ಕೈಗೊಂಡಂಥ ಯಾವುದೇ ನಿರ್ಣಯದ ವಿರುದ್ಧ ರದ್ದು ಮಾಡುವಂತಾಗಲಿ, ಅಮಾನತನ್ನು ಸಸ್ಪೆಂಡ್ನಲ್ಲಿ ಇಡುವಂಥದ್ದಾಗಲಿ ಅಥವಾ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋಗುವಂಥ ಯಾವುದೇ ಅಧಿಕಾರ ಕೇಂದ್ರಕ್ಕೆ ಇರುವುದಿಲ್ಲ. ಹೀಗಾಗಿ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಮಾತ್ರ ಕೇಂದ್ರ ಸರ್ಕಾರ ಮೂಗನ್ನು ತೋರಿಸಬಹುದೇ ಹೊರತು ಮಿಕ್ಕೆಲ್ಲ ಆಡಳಿತದಲ್ಲಿ ರಾಜ್ಯ ಸರ್ಕಾರದ ಮೇಲುಗೈಯಾಗಿರುತ್ತೆ. ಹಾಗಾಗಿ ಮೊನ್ನೆ ನಡೆದಂಥ ಕಾಲ್ತುಳಿತಕ್ಕೆ ಕಾರಣರಾದಂಥ ಅನೇಕ ಪೊಲೀಸ್ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ಅಮಾನತಿನಲ್ಲಿಟ್ಟಿದೆ ಮತ್ತು ಆ ಅಮಾನತನ್ನು ರದ್ದುಪಡಿಸುವಂಥ ಯಾವುದೇ ಒಂದು ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುವುದಿಲ್ಲ. ಹೀಗಾಗಿ ಮೊನ್ನೆ ನಡೆದಂಥ ದಯಾನಂದ್ ಅವರ ಸಸ್ಪೆಂಡ್ ನಂತರ ಅನೇಕ ಸುದ್ದಿ ಮಾಧ್ಯಮಗಳು, ಅನೇಕ
ವೆಬ್ಸೈಟ್ಗಳು, ಅನೇಕ ಯೂಟ್ಯೂಬರ್ಸ್ಗಳು ದಯಾನಂದ್ ಅವರ ಅಮಾನತು ರದ್ದಾಗುವ ಸಾಧ್ಯತೆ ಇದೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸನ್ನು ಕೂಡ ಕೊಟ್ಟಿದ್ರು. ಆದರೆ ಈ ಸುದ್ದಿಯ ಹಿಂದೆ ಹೋದಾಗ ಅನೇಕ ಫ್ಯಾಕ್ಟ್ ಚೆಕ್ಗಳನ್ನ ಮಾಡಿದಾಗ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅನ್ನುವುದು ನಮಗೆ ತಿಳಿದಂಥ ಮಾಹಿತಿಯಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಯಾವುದೇ ರಾಜ್ಯ ಸರ್ಕಾರ ವಿರುದ್ಧ ಸುಮ್ಮನೆ ಯಾವುದೇ ಆಡಳಿತವನ್ನು ಅಧಿಕಾರವನ್ನು ಮೊಟಕುಗೊಳಿಸುವ ನಿಟ್ಟಿನಲ್ಲಿ ಯಾವುದೇ ನಿರ್ಣಯವನ್ನು ಕೈಗೊಳ್ಳಬಾರದು ಎನ್ನುವ ದೃಷ್ಟಿಯಲ್ಲಿ SR ಬೊಮ್ಮಾಯಿಯನ್ನು ಹಿಡಿದು ಈಗಿನ ಅನೇಕ ವಿಷಯಗಳನ್ನು ತೆಗೆದುಕೊಂಡಾಗ ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ದೊಡ್ಡದಾಗಿರುತ್ತೆ. ಜೊತೆಗೆ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಮಮತಾ ಬ್ಯಾನರ್ಜಿ ಅವರು CBI ಎನ್ನುವ ಸಂಸ್ಥೆ ಮಮತಾ ಬ್ಯಾನರ್ಜಿ ಅವರ ಮೇಲೆ ಅಟ್ಯಾಕ್ ಮಾಡಿದಾಗಲೂ ಕೂಡ ಇಡೀ CBI ಆಡಳಿತಾಧಿಕಾರಿಗಳನ್ನ CBS ಅಧಿಕಾರಿಗಳನ್ನ ಅವರನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದು ಕೂಡ ಅದು ಒಂದು ಉದಾಹರಣೆ ಆಗುತ್ತೆ. ಯಾಕಂದ್ರೆ ಯಾವುದೇ ಪರ್ಮಿಷನ್ ಇಲ್ಲದೆ, ಯಾವುದೇ ಒಂದು ಸೂಚನೆ ಇಲ್ಲದೆ ಬಂದಂತ ಅಥವಾ ಸೂಚನೆ ಇಲ್ಲದೆ ಬರ್ತಾರೆ CBI ಅಧಿಕಾರಿ, ಅವರನ್ನು ಕೂಡ ಗೃಹ ಬಂಧನದಲ್ಲಿ ಇಟ್ಟು ಆ ನಂತರ ಅವರನ್ನು ವಿಮುಕ್ತಿಗೊಳಿಸುವಂತ ಒಂದು ಕ್ರಿಯೆ ಇದೆಯಲ್ಲ, ಅದನ್ನ ಕೂಡ ನಾವು ನೆನಪನ್ನು ಇಟ್ಕೊಳ್ಬೇಕಾದ್ರೆ ರಾಜ್ಯ ಸರ್ಕಾರದ ಅಧಿಕಾರ ಕೇಂದ್ರ ಸರ್ಕಾರದ ಅಧಿಕಾರಕ್ಕಿಂತ ದೊಡ್ಡದಾಗಿರುತ್ತೆ. ಹಾಗೆ ಕೆಲವೊಂದು 3-4 ವಿಷಯಗಳನ್ನ ಬಿಟ್ಟು ಬಹುತೇಕ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಜಾಸ್ತಿ ಆಗಿರುತ್ತೆ. ಮತ್ತು ಯಾವುದೇ ಕಾರಣಕ್ಕಾಗಿ ಕೂಡ ರಾಜ್ಯ ಸರ್ಕಾರದ ಅಧಿಕಾರಕ್ಕೆ ಮೂಗು ತೋರಿಸುವಂತ, ಅದನ್ನ ಮುಕ್ತಿಗೊಳಿಸುವಂತ, ಅದನ್ನ ಮತ್ತೆ ಕೆಣಕುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುವುದಿಲ್ಲ ಎನ್ನುವುದು ಇದೀಗ ಸಿಕ್ಕಂತ ಮಾಹಿತಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.